ಅಮ್ಮ ಎಂದರೆ ಏನೋ ಹರ್ಷವು. ಪಂಚಭಾಷೆ ತಾರೆ ವರನಟಿ ಡಾಕ್ಟರ್ ಎಂ ಲೀಲಾವತಿಯವರ ದೇಗುಲ ಸೋಲದೇವನಹಳ್ಳಿಯಲ್ಲಿ ರೆಡಿಯಾಗಿದೆ. ತಾಯಿಯೇ ದೇವರು ಅನ್ನೋ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈ ಸ್ಮಾರಕದಲ್ಲಿ ಸಾಕಷ್ಟು ಫೋಟೋಗಳು ಲೀಲಾವತಿಯವ್ರದ್ದು ರಾರಾಜಿಸ್ತಾ ಇದೆ. ಸದ್ಯಕ್ಕೆ ನಾವು ಅಲ್ಲಿದ್ದೀವಿ. ಈ ದೇಗುಲ ಹೇಗಿದೆ, ಅವರ ಮಗ ವಿನೋದ್ ರಾಜ್ ಅವರು ಈ ದೇಗುಲದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ ಖಂಡಿತವಾಗಿ ಒಂದಿಷ್ಟು ಮಾತಾಡುವಂತ ಪ್ರಯತ್ನ ನಾನಿವತ್ತು ಮಾಡ್ತೀನಿ. ಬನ್ನಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ. ಸೊ ನೀವು ನೋಡ್ತಾ ಇರ್ಬೋದು, ತಾಯಿಯೇ ದೇವರು ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ ಅನ್ನುವಂತ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈ ಸ್ಮಾರಕ ಎಷ್ಟು ಸುಂದರವಾಗಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಅರಮನೆಯಂತೆ ಕಂಗೊಳಿಸುವಂತಹ ಈ ದೇಗುಲದಲ್ಲಿ ಲೀಲಾವತಿ ಅವರು ಅಭಿನಯಿಸಿರುವಂತಹ ಸಾಕಷ್ಟು ಸಿನಿಮಾಗಳ ಫೋಟೋಗಳು ಕೂಡ ರಾರಾಜಿಸುತ್ತೆ. ಮೊದಲಿಗೆ ನಿಮಗೆ ಎಂಟ್ರೆನ್ಸ್ ಅಲ್ಲೇ ಕಾಣಿಸಬಹುದು. ನಾವು ದೇಗುಲಕ್ಕೆ ಯಾವ ರೀತಿ ಸುತ್ತು ಬರ್ತೀವೋ ಅದೇ ತರ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಒಂದಿಷ್ಟು ಗಾರ್ಡನ್ಗಳು ಅಥವಾ ಗಾರ್ಡನ್ ಅಲ್ಲಿ ಒಂದಿಷ್ಟು ಗಿಡಗಳು ನಮ್ಮನ್ನ ಮೊದಲಿಗೆ ವೆಲ್ಕಮ್ ಮಾಡುತ್ತೆ. ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೀಲಾವತಿಯವರು ಅಭಿನಯಿಸಿರುವ ಪ್ರತಿ ಒಂದು ಸಿನಿಮಾದ ಆ ಫೋಟೋಗಳು ಯಾವ ರೀತಿ ಫೇಮಸ್ ಆಗಿತ್ತು ಆ ಫೋಟೋಗಳ ಕಲೆಕ್ಷನ್ಸ್ ಇಲ್ಲಿದೆ. ಡಾಕ್ಟರ್ ಎಂ ಲೀಲಾವತಿಯವರ ಪ್ರತಿ ಫೋಟೋ ಫ್ರೇಮ್ಗಳು ಕೂಡ ಈ ಗೋಡೆಯಲ್ಲಿ ರಾರಾಜಿಸುತ್ತೆ. ಸೊ ಈ ಒಂದು ಫೋಟೋಗಳನ್ನ ಈ ಗೋಡೆ ಮೇಲೆ ಯಾಕೆ ಹಾಕಿದ್ದಾರೆ, ಸೊ ಅದರ ಅವಶ್ಯಕತೆ ಇಲ್ಲಿ ಏನಿದೆ, ಸೊ ವೀಕ್ಷಕರನ್ನ ಇದು ಯಾವ ರೀತಿ ರಂಜಿಸುತ್ತೆ, ಇದೆಲ್ಲವನ್ನ ಇವತ್ತು ಸ್ವತಃ ಲೀಲಾವತಿಯವರ ಮಗನಾಗಿರುವಂತಹ ವಿನೋದ್ ರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ಫೋಟೋದ ಬಗ್ಗೆ ಅವರೇ ಸಾಕಷ್ಟು ವಿಚಾರಗಳನ್ನ ನಿಮ್ ಮುಂದೆ ತೆರೆದಿರ್ತಾರೆ. ಸೊ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ.